ಮಾರ್ನಿಂಗ್. ವೆಲ್ಕಮ್ ಟು ಶ್ರೀ ವಿದ್ಯಾ ಚಾನಲ್. ಇವತ್ತು ನಾನು ಮಾವಿನಕಾಯಿ ಸಾರು, ಮಾವಿನ ಹಣ್ಣಿನ ಸಾರು ತೋರಿಸ್ತಾ ಇದ್ದೀನಿ. 4 ಮಾವಿನ ಹಣ್ಣು ಸಿಪ್ಪೆ ಸುಲಿದಿಡ್ಕೊಂಡಿದ್ದೀನಿ. ಹಾಗೆ ಇಂಗ್ರೀಡಿಯೆಂಟ್ಸ್ ಬಂದು 2 ಆನಿಯನ್, 2 ಈರುಳ್ಳಿ ಸಣ್ಣದಾಗಿ ಹೆಚ್ಚಿಕೊಂಡಿದ್ದೀನಿ. ಹಾಗೆ ಇದು ಮಸಾಲೆ ರುಬ್ಕೊಳ್ಳೋಕ್ಕೆ ಕಡಲೆಬೇಳೆ 2 ಟೇಬಲ್ ಸ್ಪೂನು, ಉದ್ದಿನಬೇಳೆ 1 ಟೇಬಲ್ ಸ್ಪೂನು, ಶುಂಠಿ ಒಂದು ಅರ್ಧ ಇಂಚು, ಆಮೇಲೆ ಬೆಳ್ಳುಳ್ಳಿ 1 ಬಾಲು, ಸಾಸಿವೆ ಅದಕ್ಕೇ ಮಿಕ್ಸ್ ಮಾಡ್ಕೊಳ್ತೀನಿ, ಅರ್ಧ ಸ್ಪೂನ್ ತೊಗೊಂಡಿದ್ದೀನಿ. ಹಾಗೆ ಖಾರದ ಪುಡಿ, ಕಾಶ್ಮೀರಿ ಲಾಲ್ ಮಿರ್ಚಿ ಎರಡೂ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಖಾರ ನಿಮ್ಗೆ ಎಷ್ಟು ಬೇಕು ನೋಡಿ ತೊಗೊಳ್ಳಿ. ಬೆಲ್ಲ, ಧನಿಯಾ ಪೌಡರು, ಕೊಬ್ಬರಿ 1/4 ಬಟ್ಲು ತೊಗೊಂಡಿದ್ದೀನಿ, ಹುಣಸೆ ಹಣ್ಣು, ಇದಿಷ್ಟೂ ಪೇಸ್ಟ್ ಮಾಡ್ಕೊಳ್ಳೋದೀಗ. ಈಗ ಇದು ತೋರಿಸಿರೋ ಇಂಗ್ರೀಡಿಯೆಂಟ್ಸ್ ಇಷ್ಟೂ ಫೈನ್ ಪೇಸ್ಟ್ ಮಾಡ್ಕೊಳ್ತೀನಿ, ಮಿಕ್ಸರ್ ಜಾರಲ್ಲಿ ಹಾಕ್ಕೊಂಡು ಮಾಡ್ಕೊಳ್ತೀನಿ. ಹಾಗೆ ಇದು ಫ್ರೆಂಡ್ಸ್, ಇಲ್ಲಿ ನೋಡಿ ಈಗ ಫೈನ್ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಸಾರು ತೋರಿಸ್ತಿದ್ದೀನಿ. 2 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಂಡಿದ್ದೀನಿ. 2 ಈರುಳ್ಳಿ ಆ್ಯಡ್ ಮಾಡ್ತಾ ಇದ್ದೀನಿ. 2 ಈರುಳ್ಳಿ ಹೆಚ್ಕೊಂಡು ಆ್ಯಡ್ ಮಾಡ್ತಾ ಇದ್ದೀನಿ. ಓಕೆ ಗೈಸ್, ಈಗ ಇದು ಸ್ವಲ್ಪ ಬಾಡಿಸ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ನೋಡ್ಕೊಂಡು ನೀವು ಆ್ಯಡ್ ಮಾಡ್ಕೊಳ್ಳಿ. ಸ್ಮಾಲ್ ಸ್ಪೂನ್, ಸಣ್ಣ ಸ್ಪೂನಲ್ಲಿ ಅರಿಶಿನ ಆ್ಯಡ್ ಮಾಡಿದ್ದೀನಿ. ಕೈ ಆಡಿಸ್ತಾ ಇರ್ರಿ, ತಳ ಹಿಡಿತಾ ಇದ್ದೀನಿ. ಮಸಾಲೆ ಆ್ಯಡ್ ಮಾಡಿದ್ದೀನಿ. ಈಗ ಒಂದು 10 ನಿಮಿಷ ಬೇಯಕ್ಕೆ ಬಿಡೋಣ, ಯಾಕಂದರೆ ನಾನು ಹಾಗಾಗಿ ಹಸಿ ವಾಸನೆ ಕೂಡ ಹೋಗಬೇಕು. ಆದರೆ ಒಂದು ಸ್ವಲ್ಪ ಸಕ್ಕರೆ ಆ್ಯಡ್ ಮಾಡ್ಕೊಳ್ಳಿ, ಇಲ್ಲ ಬೆಲ್ಲ ಇದ್ದರೆ ಬೆಲ್ಲ ಆ್ಯಡ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿರಿ, ಒಂದು 3 ನಿಮಿಷಕ್ಕೂ ಸ್ವಲ್ಪ ಕೈ ಆಡಿಸ್ತೀರಿ. 10 ನಿಮಿಷ ಸಪ್ರೇಟ್ ಆಗಿದೆ. ಕೈ ಆಡಿಸ್ತಾನೆ ಇರ್ರಿ, ಇಲ್ಲಿದ್ರೆ ತಳ ಹಿಡಿದ್ಬಿಡುತ್ತೆ. ಇಲ್ಲಿ ನೋಡಿ, ಮಾವಿನ ಹಣ್ಣು ಹಾಕಿದ್ದೀನಿ, ನೀರು ಆ್ಯಡ್ ಮಾಡಿ ಈಗ ಒಂದು 5ರಿಂದ 10 ನಿಮಿಷ ಬೇಯಕ್ಕೆ. ಮಾವಿನ ಹಣ್ಣಿನ ಸಾರು, ಕೂರ್ಮಾ ಅನ್ನಿಸ್ತು ಅಂತ ರೆಸಿಪಿ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು ಮಾಡಿದ ಮೆಥಡನ್ನು ಮಾಡಿ ದಯವಿಟ್ಟು